ಹಾಯ್ ಡಿಯರ್ SLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಮೊದಲಿಗೆ ಲೈಕ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ ಡಿಯರ್ ಸ್ಟೂಡೆಂಟ್ಸ್. ತುಂಬ ಜನ ಸ್ಟೂಡೆಂಟ್ಸ್ ನಮಗೆ ಒಂದು ಪಾಸಿಂಗ್ ಮಾರ್ಕ್ಸ್ ಆದರೂ ಕೊಡಿ ಸರ್ ಅಂತ ಇದ್ರಿ. ಸೊ ದಯವಿಟ್ಟು ಡಿಯರ್ ಸ್ಟೂಡೆಂಟ್ಸ್ ಈ ವಿಡಿಯೋನ ಪ್ರತಿಯೊಬ್ಬರು ತಪ್ಪದೇ ನೋಡಿ ಡಿಯರ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಇದು. ಸೊ ಒಂದು ಸೆಕ್ಷನ್ ರಸಾಯನಶಾಸ್ತ್ರ, ಭೌತಶಾಸ್ತ್ರ ಮತ್ತು ಈ ಒಂದು ಜೀವಶಾಸ್ತ್ರ ಒಂದು ಸೆಕ್ಷನಿಂದನೂ ನಾನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ನ ರೆಡಿ ಮಾಡಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ನಾನು ಕೊಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ ಕರೆಕ್ಟಾಗಿ. ನಾನು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತೀನಿ ನೋಡಿ, ಲೆಸನ್ ವೈಸ್ ಕೊಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಸ್ಕೋರಿಂಗ್ ಮಾಡೋರಿಗೂ ಯೂಸ್ ಆಗುತ್ತೆ, ಇವ್ರಿಗೂ ಯೂಸ್ ಆಗುತ್ತೆ ಇದು ನೋಡಿ. ಲೆಸನ್ ವೈಸ್ ರಸಾಯನಶಾಸ್ತ್ರದ ಫಸ್ಟ್ ಕೊಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಒಂದನೇದು ಸಮತೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು? ರಾಸಾಯನಿಕ ಕ್ರಿಯೆ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರುವ ಸಮೀಕರಣವೇ ಒಂದು ಸಮತೂಗಿಸಿದ ಸಮೀಕರಣ ಆಗಿರುತ್ತೆ. ನೋಡಿ, ಇಲ್ಲಿ ಉದಾಹರಣೆ ಸಮೇತ ರಾಸಾಯನಿಕ ಕ್ರಿಯೆಗಳು ಯಾವುದು ಮತ್ತು ಅದಕ್ಕೆ ಉದಾಹರಣೆಗಳು ಮತ್ತು ಅದು ಎಂದ್ರೇನಂತ ಕೇಳಿದರೆ 1 ಮಾರ್ಕ್ಸ್ ಎಲ್ಲನೂ ಇದೆ ಡಿಯರ್ ಸ್ಟೂಡೆಂಟ್. ನಾನು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ, ಜಸ್ಟ್ ನೋಡ್ಕೊಳ್ಳಿ ನೀವು. ನೋಡಿ, ಅಂತರುಷ್ಣಕ, ಬಹಿರುಷ್ಣಕ ವೆರಿ ಇಂಪಾರ್ಟೆಂಟ್ ಕ್ವಶನು. ಉತ್ಕರ್ಷಣ ಕ್ರಿಯೆ, ಅಪಕರ್ಷಣ ಕ್ರಿಯೆ ಆಲ್ಸೋ ವೆರಿ ಇಂಪಾರ್ಟೆಂಟು. ನೋಡಿ, ನಾನು ಜಸ್ಟ್ ಇವಾಗ ಫೋಟೋ ತೊಗೊಂಡೆ ನಾನೊಂದು ಬುಕ್ಕಿಂದ. ಅದು ಸೂಪರಾಗಿದೆ ಆನ್ಸರ್ ಡಿಯರ್ ಸ್ಟೂಡೆಂಟ್ಸ್. ಆನ್ಸರ್ ಸಾಕಾಗಿದೆ ಅದರದ್ದು. ಅದಕ್ಕೋಸ್ಕರ ನಮಗೆ ಇದು ಕೊಡಬೇಕನ್ನಿಸ್ತು. ಅದಕ್ಕೋಸ್ಕರ ನಾನು ಇವಾಗ ಫೋಟೋ ತೊಗೊಂಡು ಅದನ್ನು ರೆಡಿ ಮಾಡಿಕೊಂಡು ಅದರಲ್ಲಿ ಇಂಪಾರ್ಟೆಂಟ್ ಯಾವುದಂತ ಅದನ್ನು ಮಾತ್ರ ನಾನು ಫೋಟೋ ಇಟ್ಕೊಂಡು ನಿಮಗೆ ಕೊಡ್ತಾಯಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಇಷ್ಟು ನೋಡಿಕೊಂಡ್ರೆ ಸಾಕು ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಒಂದೇದು ರಾಸಾಯನಿಕ ಸಮೀಕರಣಗಳು, ಅದಾದಮೇಲೆ ಆಮ್ಲಗಳು, ಪ್ರತ್ಯಾಮ್ಲಗಳು ಇದನ್ನು ನೋಡ್ಕೊಳ್ಳಿ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೋಹಗಳು ಮತ್ತು ಅಲೋಹಗಳು ನಾನು ನೋಡಿ ಆಲ್ರೆಡಿ ಚಿತ್ರಗಳು ಕೊಟ್ಟಿದ್ದೀನಿ, ಯಾವ್ದು ಬರುತ್ತೆ ಡಯಾಗ್ರಾಮ್ಸ್ ಅಂತ. ಸೊ ಅದನ್ನು ನೋಡ್ಕೊಳ್ಳಿ ವಿಡಿಯೋನ. ಮತ್ತು ನಾನು ಇವಾಗ ನೆಕ್ಸ್ಟು ಈ ರಸಾಯನಶಾಸ್ತ್ರ ಆದಮೇಲೆ ಭೌತಶಾಸ್ತ್ರ ಬಿಡ್ತಾಯಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ಫಿಸಿಕ್ಸ್ ಬಿಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇಟ್ಕೊಳ್ಳಿ, ಕೇಳಿಸ್ತಾ ಇಲ್ಲ. ಫಿಸಿಕ್ಸ್ ಬರುತ್ತೆ, ಅದು ವೆರಿ ಇಂಪಾರ್ಟೆಂಟ್. ಲೆಸನ್ ವೈಸ್ ತೆಗೆದಿದ್ದೀನಿ ನಾನು ಇದೇ ಥರದ್ದು ಸೇಮ್ ಹಿಂಗೇನಿದೆ. ನೀವು ಈ ಲೆಸನಲ್ಲಿ ಇಷ್ಟು ಓದ್ಕೊಂಡ್ರೆ ಸಾಕು ಡಿಯರ್ ಸ್ಟೂಡೆಂಟ್ಸ್. ಇಷ್ಟಿಷ್ಟು ಅಂತ ಕ್ಲೀನಾಗಿ ಕೊಟ್ಬಿಟ್ಟಿದ್ದೀನಿ, ಅಷ್ಟು ಓದಿದರೆ ಸಾಕು. ನೆಕ್ಸ್ಟ್ ಓದೋದು ಬೇಡ ಮತ್ತು ನನ್ನ ಒಂದು ಪ್ಲೇ ಲಿಸ್ಟ್ನ ಚೆಕ್ ಮಾಡಿ ಡಿಯರ್ ಸ್ಟೂಡೆಂಟ್ಸ್, ಅದರಲ್ಲಿ ಎಲ್ಲನೂ ಇದೆ ಇಂಪಾರ್ಟೆಂಟ್. ಅದು ಒಂದು ಯೂಟಿಲೈಸ್ ಮಾಡ್ಕೊಳ್ಳಿ. ನೋಡಿ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳದ್ದು. ನೋಡಿ, ಇಲ್ಲಿ ಬೇಕಂದರೆ ನಿಮಗೆ ಸಪ್ರೇಟ್ ಕ್ವಶನ್ಗಳೇ ಕೊಟ್ಟಿನಿ, ಅದರಲ್ಲಿ ಆನ್ಸರ್ಗಳಿದೆ. ಇದನ್ನು ನೋಡ್ಕೊಂಡಿರಿ ಅಂತ ಇದು ಸಪ್ರೇಟ್ ಕ್ವಶನ್ ಸಮೇತ ನಾನು ಎಲ್ಲನೂ ರೆಡಿ ಮಾಡಿದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ಇದನ್ನು ನೋಡ್ಕೊಳ್ಳಿ. ಇದು ಈ ಲೆಸನಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಲ್ಲಿ ಒಂದು ನೋಡಿ ಇಷ್ಟೇ ಬರುತ್ತೆ ಡಿಯರ್. ಇಷ್ಟರಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಕ್ವಶನ್ಸ್ ಅವು ಹೆಂಗೆ ಅಂತ ನಿರೂಪಿಸಿ ಅಂತ. ನೋಡಿ, ಇಲ್ಲಿ 1 ಮಾರ್ಕ್ಸ್ ಕೇಳ್ತಾರೆ. ನಶಿಸುವಿಕೆ ಅಂದರೆ ಒಂದು, ಕಮಟುವಿಕೆ ಅಂದರೆ ಆಮ್ಲ, ಪ್ರತ್ಯಾಮ್ಲ, ಲವಣ ಯಾವುದಾದ್ರು ಒಂದು ಕೇಳ್ತಾರೆ. ನಶಿಸುವಿಕೆ, ಕಮಟುವಿಕೆ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ಆಮ್ಲ, ಪ್ರತ್ಯಾಮ್ಲ, ಲವಣಗಳಲ್ಲಿ ನೋಡಿ ಇಷ್ಟು ನೋಡ್ಕೊಳ್ಳಿ ಕ್ಲೀನಾಗಿ. ಬೇಕಾದರೆ ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ನಾನು ಕೊಡ್ತೀನಿ ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಹೆಂಗೆ ನಿಮಗೆ ಬೇಕಾಗಿತ್ತು ಅಂದರೆ. ನೋಡಿ, ಆಮ್ಲ ಪ್ರತ್ಯಾಮ್ಲದಿಂದ ಇಷ್ಟು ಬರುತ್ತೆ. ಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ದಯವಿಟ್ಟು ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಕೆಟನೀಕರಣ ಎಂದರೇನು, ಇದು ವೆರಿ ಇಂಪಾರ್ಟೆಂಟು. ಚೆನ್ನಾಗಿ ಓದ್ಕೊಳ್ಳಿ. ಇಷ್ಟು ನೋಡಿದ್ರೆ ಇಷ್ಟು ನಾನು ಇವಾಗ ರಸಾಯನಶಾಸ್ತ್ರ ಬಗ್ಗೆ ಕೊಟ್ಟಿದ್ದೀನಿ. ಇವಾಗ ಮುಂದಿನ ವಿಡಿಯೋದಲ್ಲಿ ನಾನೊಂದು ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್, ಆಮೇಲೆ ಬಯಾಲಜಿ, ಒಂದು ಜೀವಶಾಸ್ತ್ರ ವೆರಿ ಇಂಪಾರ್ಟೆಂಟ್ ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿಕೊಂಡಿದ್ರೆ ನಿಮಗೊಂದು ನೋಟಿಫಿಕೇಷನ್ ಸಿಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಮತ್ತು ನಿಮಗೇನು ಬೇರೆ ಇನ್ನೇನಾದರೂ ಬೇಕಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಎಲ್ಲ ಕಮೆಂಟು ನೋಡ್ತಾ ಇದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಇಂಗ್ಲೀಷ್ ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ನೀವು ಅದನ್ನೇನು ಮಾಡಿ ಈ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್. ಆದರೆ ನಾನೇ ಕಮೆಂಟ್ ಬಾಕ್ಸಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹಾಕ್ತೀನಿ, ಬೇಕಾದ್ರೆ ಕಾಪಿ ಮಾಡಿಕೊಂಡು. ಇಲ್ಲಾಂದರೆ ದಯವಿಟ್ಟು ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಗೂಗಲ್ ಟ್ರಾನ್ಸ್ಲೇಟಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅನುಕೂಲ ಆಗುತ್ತೆ. ಯಾಕಂದರೆ ನನಗೆ ಟ್ರಾನ್ಸ್ಲೇಟ್ ಮಾಡ್ಕೊಡೋದು ತುಂಬ ಲೇಟ್ ಆಗುತ್ತೆ. ನಾಳೆನೇ ಇರೋದು ಎಕ್ಸಾಮು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಬಿಡಿ, ಇಷ್ಟನ್ನು ಓದ್ಕೊಳ್ಳಿ. ನಾನು ಏನು ವೀಡಿಯೋಗಳು ಅಪ್ಲೋಡ್ ಮಾಡ್ತಾಯಿದ್ದೆ ಅದ್ರ ಮೇಲೆ ಪಕ್ಕಾ ಬರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಅದನ್ನೇ ಓದ್ಕೊಳ್ಳಿ. ಮತ್ತು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.